ಇಷ್ಟ, ತುಂಬ ಗಿಜ ಗಿಜ ಅದು ಯಾವುದೋ ಬ್ಯಾಕ್ ಓಪನ್ನು ಹೊಟ್ಟೆ. ಬಟ್ ನಾನು ಹೇಳ್ತೀನಿ ನಾನು ಡಿಸೈನರ್ ಹೊಲಿತಾರೆ, ಒಂಚೂರು ಇಷ್ಟ ಇಲ್ಲದಿರುವಂಥ ಬ್ಲೌಸು. ಆಲ್ಮೋಸ್ಟ್ ನಿಮ್ಗೆ ಒಂದೇ ಥರ ಬ್ಯಾಕಲ್ಲಿ ಡಿಸೈನ್ಸ್ ಕಾಣಿಸುತ್ತೆ, ಬಟ್ ವರ್ಕ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾಕಂದರೆ ನನಗೆ ತುಂಬ ಸಿಂಪಲ್ ಹೇಳ್ದಾಗ ತುಂಬ ಸಿಂಪಲ್ ಇಷ್ಟ, ತುಂಬ ಗಿಜ ಗಿಜ ಅದು ಯಾವುದೋ ಬ್ಯಾಕ್ ಓಪನ್ನು ಹೊಟ್ಟೆ ಎಲ್ಲ ನನಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ತುಂಬ ಸಿಂಪಲ್ ಆಗಿಟ್ಟಿರ್ತೀನಿ ಬ್ಯಾಕ್, ಬಟ್ ವರ್ಕ್ ಮಾತ್ರ ನಂಗೆ ಹೇಗೆ ಬೇಕೋ ಹಾಗೆ ನಾನು ಮಾಡಿಸಿಸ್ತೀನಿ. ನೋಡಿ, ಕೆಲವೊಂದಂತೂ ನನ್ನ ಡಿಸೈನು ನನ್ನ ಕೇಳೋದೇ ಇಲ್ಲ, ಹಾಗೆ ಹೊಲಿಸಿಸ್ಬಿಟ್ಟಿರ್ತಾರೆ. ಸೊ ಅದನ್ನು ನಾನು ಹಾಕೋತೀನಿ, ಯಾಕಂದರೆ ನನಗೆ ಇಷ್ಟ ಆಗುತ್ತೆ. ನೋಡಿ, ಈ ಥರ ಇದರಲ್ಲಿ ಸಣ್ಣ ಪುಟ್ಟ ಫ್ಲವರ್ ಡಿಸೈನ್ ಮಾಡಿಸ್ಬಿಟ್ಟು ಇಲ್ಲಿ ಥ್ರೆಡ್ ವರ್ಕ್ ಮಾಡಿಸಿರೋದು ಇದು. ಸೊ ಇದು ಕಂಪ್ಲೀಟ್ಲಿ ಥ್ರೆಡ್ ವರ್ಕು, ಸೊ ಮಿಷಿನಲ್ಲಿ ಥ್ರೆಡ್ ವರ್ಕ್ ಮಾಡಿರೋವಂಥದ್ದು. ಸೊ ಇದು ಕೂಡ ಚೆನ್ನಾಗಿದೆ. ಹಾಗೆ ನಾಟ್ ಸೋ ಕಾಸ್ಟ್ಲಿ ಸ್ಯಾರಿ ಬಂದಿದೆ, ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿಸಿದ್ದೀನಿ. ಇದು ಡಾರ್ಕ್ ಮರೂನ್ ಸ್ಯಾರಿ, ಇದಕ್ಕೆ ಈ ಮಸ್ಟರ್ಡ್ ಕಲರ್ ಬರುತ್ತಲ್ಲ, ಮೆಂತ್ಯ ಕಲರ್ ಅಂತ ಹೇಳ್ತಾರೆ, ಆ ಕಲರಲ್ಲಿ ಸ್ಯಾರಿ ಇದೆ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದು ನೋಡಿ, ಈ ಬ್ಲೌಸ್ ಡಿಸೈನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಈ ನಿಮಗೆ ಕುಚ್ಚೆಲ್ಲ ನಾನು ಏನು ತೋರಿಸ್ತಾ ಇಲ್ಲ, ಯಾಕಂದರೆ ಒಂದೊಂದು ಥರ ಇರುತ್ತೆ, ಕೆಲವೊಂದಕ್ಕೆ ಅವರೇ ಮಾಡಿಕೊಟ್ಟಿರೋವಂಥದ್ರಲ್ಲಿ ನಾವು ಮಾಡಿರ್ತೀವಿ. ಸೊ ಹಾಗಾಗಿ ನೋಡಿ, ಇದು ಈ ಕಡೆ ಸ್ಟಾರ್ ಕೂಡ ಅಲ್ಲ, ಈ ಕಡೆ ಮಡಕೆನೂ ಅಲ್ಲ, ಆ ಥರ ಇದೆ ಇದು ಡಿಸೈನು. ತುಂಬ ಪ್ರಿಟ್ಟಿಯಾಗಿ ಥ್ರೆಡ್ ವರ್ಕ್ ಇದೆ. ಸೊ ಈ ವರ್ಕೆ ನಾನು ಜಾಸ್ತಿ ಮಾಡಿಸೋದು, ಯಾಕಂದರೆ ತುಂಬ ಸಿಂಪಲ್ಲಾಗಿ ಎಲಿಗೆಂಟಾಗಿ ಕಾಣುವಂಥ ವರ್ಕ್ ಇದು. ನೋಡಿ, ಇದಕ್ಕೆ ಸ್ಮಾಲ್ ಬೊಟಾನ್ ಫ್ಲವರ್ ಲೀವ್ಸ್ ಇದೆ, ಫ್ಲವರ್ ಅಲ್ಲ ಲೀವ್ಸ್ ಡಿಸೈನು. ನೋಡಿ, ತುಂಬ ಚೆನ್ನಾಗಿದೆ ಈ ಥರ. ಸೊ ಹಾಗೆ ಫ್ರಂಟಲ್ಲಿ ಹೀಗೆ ಬರುತ್ತೆ ಡಿಸೈನ್, ನೋಡ್ತೀರಲ್ವಾ? ಹಾಗೆ ನೆಕ್ಸ್ಟ್ ಯಾವ್ದು ತೋರಿಸೋದು ಅಂತ ನೋಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವ್ದು ತೋರಿಸೋದು, ರೀಸೆಂಟಾಗಿ ಒಂದು ಹೊಲಿಸಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ರೀಸೆಂಟಾಗಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಸಿರೋದು ಅಂದರೆ ಇದು. ಸೊ ಈ ಥರ ಏನು ಹೇಳ್ತಾರೆ, ಫುಲ್ ಅಂಡರ್ಆರ್ಮ್ವರೆಗೂ ಹೋಗುವಂಥ ಯಾವ ಬ್ಲೌಸ್ ಡಿಸೈನ್ಸು ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಇದು ಸಿಂಪಲಾಗೇ ಇದೆ, ಬಟ್ ತುಂಬಾ ಕಂಫರ್ಟಬಲ್ ಹಾಕ್ಕೊಳ್ಳೋಕ್ಕೆ. ಹಾಗೆ ತುಂಬ ಏನು ನನ್ನದು ಯಾವ ಬ್ಲೌಸೂ ಈ ಥರ ಕೆಲವೊಬ್ರಿಗೆ ಇಲ್ಲಿ ಕೊಟ್ಟೆ ಹಿಂಗೆ ಕೂತ್ಕೊಳ್ಳುತ್ತೆ, ಈ ಥರ ಕೂತ್ಕೊಳ್ಳುತ್ತೆ ಹಿಂದೆಗಡೆ ಬ್ಯಾಕ್ ಸೈಡಲ್ಲೆಲ್ಲ. ನಂಗೆ ಯಾವುದು ಆ ಥರ ಕೂತ್ಕೊಳ್ಳಲ್ಲ ಬ್ಲೌಸಸ್ಸು, ಅದು ನನ್ನ ಬಾಡಿಗೆ ಆ ಥರ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಅನ್ನೋದು ಕೆಲವ್ರ ಭಾವನೆ. ಬಟ್ ನಾನು ಹೇಳ್ತೀನಿ, ನನ್ನ ಡಿಸೈನರ್ ಹೊಲಿತಾರೆ, ಅಷ್ಟು ಪರ್ಫೆಕ್ಟಾಗಿ ಹೊಲಿತಾರೆ. ಹಾಗಾಗಿ ನಾನು ಅವರಿಗೆ ಎಲ್ಲ ನನ್ನ ಕ್ರೆಡಿಟ್ ಕೊಡ್ತೀನಿ, ಯಾಕಂದರೆ ಅವರು ಎಷ್ಟು ಚೆನ್ನಾಗಿ ಹೊಲಿತಾರೋ ಅಷ್ಟು ಚೆನ್ನಾಗಿ ಬ್ಲೌಸ್ ಕೂತ್ಕೊಳ್ಳುತ್ತೆ ಅನ್ನೋದು ನನ್ನ ಭಾವನೆ. ನಮ್ಮ ಬಾಡಿ ಟೈಪಿಗೆ ತಕ್ಕಂಗೆ ಹೊಲಿಯೋಕ್ಕೂ ಗೊತ್ತಿರಬೇಕು, ಆಗ ಮಾತ್ರ ನಮ್ಮ ಬ್ಲೌಸಸ್ಸು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ. ಸೊ ಈ ಥರ ಕಟ್ ಮಾಡಿಸಿ ಹೊಲಿಸಿರುವಂಥದ್ದು ನೋಡಿ. ಈ ಥರ ಯಾವ ಡಿಸೈನ್ಸು ನಾನು ಮಾಡಿಸಿರಲಿಲ್ಲ ಮುಂಚೆ. ತುಂಬಾ ಸಿಂಪಲ್ ಫ್ಲವರ್ ಡಿಸೈನ್, ಬಳ್ಳಿ ಡಿಸೈನ್ ಹೋಗಿದೆ ಇದು. ಕೈಗೆ ಕೂಡ ಈ ಥರ ಸಿಂಪಲಾಗಿ ವರ್ಕ್ ಆಗಿದೆ, ನೋಡಿದ್ರಲ್ವಾ? ಸೊ ಆಲ್ಮೋಸ್ಟ್ ನಿಮಗೆ ಸಿಮಿಲರ್ ಅಂತ ಅನಿಸ್ಬೋದು, ಬಟ್ ಸಿಮಿಲರ್ ಏನಿಲ್ಲ, ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ನಿಮಗೆ ಒಂದೊಂದೇ ಬ್ಲೌಸನ್ನು ವೀಡಿಯೋ ಲಾಸ್ಟಲ್ಲಿ ನಿಧಾನಕ್ಕೆ ಹಾಕ್ತೀನಿ, ಅದನ್ನು ಕೂಡ ನೋಡ್ಬೋದು ನೀವು. ಇನ್ನೊಂದು ನಾನು ಡಿಫ್ರೆಂಟಾಗಿ ಇತ್ತೀಚಿನ ಟ್ರೆಂಡಲ್ಲಿ ಈ ಥರ ಹೊಲಿಸಿರೋದು ಅಂತ ಹೇಳಿದ್ರೆ, ಈ ಬ್ಲೌಸು ಇದು ಒಂದು ನೋಡಿ, ಸಮಥಿಂಗ್ ನೆಟ್ ನಿಮಗೆ ತೋರ್ಸೋಕ್ಕೆ ಅಂತಲೇ ಉಲ್ಟಾ ಇಟ್ಕೊಂಡೆ. ಸೊ ನೆಟ್ಟಲ್ಲಿ ಈ ಡಿಸೈನ್ ವರ್ಕ್ ಬಂದಿದೆ ನೋಡಿ, ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ಇದು ನೋಡ್ತಾ ಇದ್ದೀರಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಆರಿ ವರ್ಕ್ ಆಗಿದೆ ಇದರಲ್ಲಿ ನೋಡಿ. ನೆಟ್ಟಲ್ಲಿ ಡಿಸೈನ್ ಮಾಡೋದು ಭಾಳ ಕಷ್ಟ, ಸ್ಟಿಲ್ ಇತ್ತೀಚೆಗೆ ಟ್ರೆಂಡ್ ಆಗಿರೋದ್ರಿಂದ ನಾನೊಂದು ಇರಲಿ ನನಗೂ ಬ್ಲೌಸ್ ಈ ಥರದ್ದು ಅಂಥೇಳಿ ಮಾಡಿಸಿರೋವಂಥದ್ದು. ಸೊ ಫ್ರಂಟಲ್ಲಿ ಕೂಡ ನೆಟ್ಟೆ ಬಂದಿದೆ ಈ ಥರ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಕೈಗೆ ತುಂಬ ಸಿಂಪಲ್ಲಾಗಿ ಈ ಥರ ಫ್ಲವರ್ ವರ್ಕ್ ಬಂದಿದೆ, ನೋಡ್ತಾ ಇದ್ದೀರಲ್ಲ? ಸೊ ಈ ಥರ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇದು ರೀಸೆಂಟಾಗಿ ಹೊಲಿಸಿರುವಂಥದ್ದು, ಇದು
ತುಂಬ ರೀಸೆಂಟಾಗಿ ಮೊನ್ನೆ ನನ್ನ ಕಸಿನ್ ಮದುವೆಗೆ ಹೋಗಿದ್ನಲ್ಲ, ಸೊ ಅವರ ಮದುವೆಗೆ ಹೊಲಿಸಿರೋದು. ಇದು ಅವರೇ ಕೊಡಿಸಿರುವಂತಹ ಸ್ಯಾರಿ. ಇನ್ನೊಂದು ನನ್ನ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸನ್ನು ತೋರಿಸ್ತೀನಿ. ಸೊ ಇದು ಪ್ಯೂರ್ ಅಲ್ಲ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಲ್ಲ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಬ್ಲೌಸ್ ಡಿಸೈನ್ ಇದು. ನೋಡಿ ಈ ಥರ ವರ್ಕ್ ಉಂಟಲ್ಲ, ನಿಮ್ಗೆ ಎಲ್ಲೇ ನೀವು ಇದ್ರೂ ನಿಮ್ಮನ್ನು ಕಂಡುಹಿಡಿಯೋ ಥರ ಈ ಬ್ಲೌಸು ವರ್ಕು ನೋಡಿ, ಸಕ್ಕತ್ತಾಗಿದೆ. ಎಷ್ಟು ಸಿಂಪಲ್ ಆಗಿದೆ, ಬಟ್ ನಿಮ್ಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಇದು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಹಾಗೆ ಇದು ಬಾರ್ಡರ್ ಮೇಲೆ ಡಿಸೈನ್ ಬರುತ್ತೆ. ಎಲ್ಲದಕ್ಕೂ ಬಾರ್ಡರ್ ಇಲ್ಲಿ ಕೊಡ್ತಾರಲ್ವಾ ಡಿಸೈನ್ನ. ಸೊ ಈ ಬಾರ್ಡರ್ ಹೈಲೈಟ್ ಆಗಲಿ ಅಂಥೇಳಿ ಬಾರ್ಡರ್ ಮೇಲೆ ಈ ಥರ ನಿಮಗೆ ವರ್ಕ್ ಸಿಗುತ್ತೆ. ಈ ಥರ ತುಂಬಾ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಬಂದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹೊಲಿಸಿದಂಥ ಬ್ಲೌಸು ನೋಡಿ, ಫುಲ್ ಎಂಬ್ರಾಯ್ಡ್ರಿ ವರ್ಕ್. ಇದು ನನಗೊಂಚೂರು ಇಷ್ಟ ಇಲ್ಲದಿರುವಂಥ ಬ್ಲೌಸು. ಯಾಕಂತ ಹೇಳಿದ್ರೆ ನನಗೆ ಇಷ್ಟೆಲ್ಲ ವರ್ಕ್ ನನಗೆ ಇಷ್ಟ ಆಗಲ್ಲ. ನಮ್ಮ ಡಿಸೈನರ್ ಇದ್ದಾರಲ್ಲ, ನಾನು ಕೇಳಿದಿರೇ ಮಾಡಿರುವಂಥದ್ದು. ಇದು ನೋಡಿ ಈ ಥರ ಇದೆ ಡಿಸೈನು. ಸೊ ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ಬ್ಲೌಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಹೇಳ್ತಾರಲ್ಲ, ನಾನು ಅಷ್ಟು ಹೆವಿ ವರ್ಕ್ ಹಾಕಿ ನನಗೆ ಅಭ್ಯಾಸ ಇಲ್ಲ. ಸೊ ಹಾಗಾಗಿ ನಾನು ಹಾಕಲ್ಲ. ಅಂದರೆ ತುಂಬ ಜಾಸ್ತಿ ಅಂತ ನನಗೆ ಅನಿಸುತ್ತೆ, ನಂಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಒಂದೇ ಸತಿ ಹಾಕಿದ್ದು, ಅದಾದಮೇಲೆ ಹಾಕಲೇ ಇಲ್ಲ. ನೋಡ್ತಾ ಇದ್ದೀರಲ್ಲ, ತುಂಬಾ ಬ್ಯೂಟಿಫುಲ್ಲಾಗಿ ಇದೆ ಇದು. ನೋಡಿ ಇದು ಯೆಲ್ಲೋ ಬ್ಲೌಸು, ಗ್ರೀನ್ ಸ್ಯಾರಿ, ತುಂಬಾ ಚೆನ್ನಾಗಿದೆ. ನೋಡಿ ಇದೇ ನಾನು ಫಸ್ಟು ಫುಲ್ ಸ್ಲೀವ್ ಅಂತ ಹೊಲಿಸಿದ್ದು. ಆಮೇಲೆ ಒಂದೊಂದೇ ಫುಲ್ ಸ್ಲೀವ್ ಹೊಲಿಸ್ತಾ ಬಂದೆ. ನೋಡಿ ಬ್ಯೂಟಿಫುಲ್ ಆಗಿದೆ ಇಷ್ಟು. ಇದೇ ಥರ ಇನ್ನೊಂದು ಬ್ಲೌಸು ಇದೆ, ಬಟ್ ಅದನ್ನು ನಮ್ಮ ಅಕ್ಕ ತೊಗೊಂಡೋಗಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಇಲ್ಲ ನಿಮಗೆ ತೋರಿಸೋದಕ್ಕೆ. ಓಕೆನಾ. ನೆಕ್ಸ್ಟ್ ಸ್ಯಾರಿ ಬ್ಲೌಸ್ ಬಂದು ಇದು ಕಾಪರ್ ಬಾರ್ಡರಲ್ಲಿ ನಾನು ತೊಗೊಂಡಂಥ ಫಸ್ಟ್ ಸ್ಯಾರಿ. ನೋಡಿ ಬ್ಯೂಟಿಫುಲ್, ಸಿಂಪಲ್. ಈ ಸ್ಯಾರಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ಸ್ಯಾರಿದು ಫೋಟೋ ನೀವು ತುಂಬ ಜನ ನೋಡಿರ್ತೀರ. ಇದು ನನ್ನ ಸ್ಯಾರಿ ನೆನೆಸ್ಕೊಂಡಾಗೆಲ್ಲ ನನ್ನ ತಂಗಿ ಮದುವೆ ಸ್ಯಾರಿ ಇದು. ಬಟ್ ಈ ಸ್ಯಾರಿನ ನಾನು ನೋಡಿದಾಗೆಲ್ಲ ನನಗೆ ನನ್ನ ತಂಗಿ ಮದುವೆ ಜ್ಞಾಪಕ ಬರೋದು ಕಡಿಮೆ. ನನ್ನ ತಂಗಿ ಮದುವೆನಲ್ಲಿ ನಮ್ಮ ಅಣ್ಣ ನನ್ನನ್ನು ಬಹಳ ಹತ್ತಿರದಿಂದ ತಬ್ಕೊಂಡಂತಹ ಸೀರೆ, ಅದೇ ಜ್ಞಾಪಕ ಜಾಸ್ತಿ. ಅವನಿಲ್ಲ ಈಗ. ಬಟ್ ಹೇಳ್ತಾರಲ್ಲ ಕೆಲವೊಂದು ನೆನಪುಗಳು. ಈ ಸ್ಯಾರಿ ಅವನು ಹೇಳಿದ್ದೆ ತುಂಬ ಚೆನ್ನಾಗಿ ಕಾಣ್ತಿದೆ ಕಣೆ ನಿನಗೆ ಅಂತೇಳಿ ಗಟ್ಟಿಯಾಗಿ ಇಟ್ಕೊಂಬಿಟ್ಟಿದ್ದೆ ನನ್ನನ್ನು. ತುಂಬ ಚೆನ್ನಾಗಿ ಕಾಣ್ತಿದೆ ಈ ಕಲರ್ ನಿನಗೆ ಅಂಥೇಳಿ ತುಂಬ ಅಪ್ರಿಷಿಯೇಟ್ ಮಾಡಿದ್ದೆ ಅವತ್ತು. ಹಾಗೆ ನಾನು ಅವನ ಜೊತೆ ಈ ಸ್ಯಾರಿನಲ್ಲಿ ಒಂದು 2-3 ಫೋಟೋ ಕೂಡ ತೆಕ್ಕೊಂಡಿದ್ದೆ. ಸೊ ಅದು ನನಗಿನ್ನೂ ನೆನಪಿದೆ. ಆ ಫೋಟೋಸ್ ಇದೆ, ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ, ನೋಡಿರ್ತೀರ. ಸೊ ಈ ಬ್ಲೌಸ್ ಡಿಸೈನ್ ಈ ಥರ ಇದೆ ನೋಡಿ, ಈ ಥರ ಇದೆ. ಸೊ ಇದಕ್ಕೂ ಕೂಡ ನಾನು ಶಾರ್ಟ್ ಹ್ಯಾಂಡನ್ನೇ ಹೊಲಿಸಿರೋದು. ಸೊ ಇದು ಈ ಥರ ಇದೆ. ಇನ್ನೊಂದು ಸ್ಯಾರಿ ನಾನು ಇನ್ನೂ ಹುಟ್ಟಿಲ್ಲ. ಈ ಸ್ಯಾರಿದು ನನಗಿದರ ಏನು ಹೇಳ್ತಾರೆ, ಬ್ಲೌಸ್ ಇದ್ದರೆ, ಬ್ಲೌಸಲ್ಲಿ ತುಂಬ ಡಿಸೈನ್ಸ್ ಇದ್ದರೆ ಅದಷ್ಟು ನಂಗೆ ಇಷ್ಟ ಆಗೋದಿಲ್ಲ. ಸ್ವಲ್ಪ ಪ್ಲೇನ್ ಇದ್ದರೆ, ಸಟಲ್ ಆಗಿದ್ದರೆ ಓಕೆ. ಬಟ್ ಇದು ನನಗೆ ಗಿಫ್ಟೆಡ್ ಸ್ಯಾರಿ. ನನ್ನ 3 ತಮ್ಮಂದರು ಸೇರಿ ನನ್ನ ರಕ್ಷಾಬಂಧನ್ಗೆ ಕೊಡಿಸಿರುವಂತಹ ಸ್ಯಾರಿ ಇದು. ಸೊ ಅದ್ರ ಸ್ಯಾರಿ ಬ್ಲೌಸು ಈ ಥರ ನಾನು ವರ್ಕ್ ಮಾಡಿಸ್ತೀನಿ ನೋಡಿ. ಅದು ಸ್ವಲ್ಪ ಸಿಲ್ವರ್ ಶೇಡಲ್ಲಿ ಇರೋದ್ರಿಂದ ಸೊ ಸಿಲ್ವರ್ ವರ್ಕೆ ಮಾಡಿಸಿದ್ದೀನಿ. ಸೊ ಸಿಂಪಲ್ಲಾಗಿ ಮಾವಿನಕಾಯಿ ಡಿಸೈನ್ ಇದೆ ಇಲ್ಲಿ, ಈ ಥರ ಡಿಸೈನ್ ಇದೆ ಹ್ಯಾಂಡ್ಗೆ. ಈ ಸ್ಯಾರಿ ನಾನು ಇನ್ನೂ ಉಟ್ಟಿಲ್ಲ, ಉಡಬೇಕು. ಮೋಸ್ಟ್ಲಿ ಅವ್ನ ಮದುವೆಗೆ ಉಡುವ, ಅದರಲ್ಲಿ 3 ಜನರಲ್ಲಿ ಒಬ್ಬ ಮದುವೆಗೆ ಉಡುವಂಥ ಚಾನ್ಸಸ್ ಸಿಗಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ಈ ಸ್ಯಾರಿ ಬ್ಲೌಸ್ ಬಂದು ನಾನು ನಮ್ಮ ಮನೆ ಮೊದಲನೇ ವರ್ಷದ
ಮನೆ ಕಟ್ಟಿ 1 ವರ್ಷ ಆದಮೇಲೆ ಪ್ರತಿ ವರ್ಷ ನಾನು ಲಕ್ಷ್ಮೀ ಪೂಜೆ ಹಾಗೆ ಸತ್ಯನಾರಾಯಣ ಪೂಜೆ ಇಟ್ಕೋತೀನಿ. ಸೊ ಆ ಟೈಮಲ್ಲಿ ಲಕ್ಷ್ಮೀಗೆ ತೊಗೊಂಡಂತಹ ಸ್ಯಾರಿ ಇದು. ಸೊ ಇದಕ್ಕೆ ನಾನು ಈ ಥರ ವರ್ಕ್ ಮಾಡಿ ನಾನು ಯೂಸ್ ಮಾಡಿದೆ. ಈ ವರ್ಷ ಲಕ್ಷ್ಮೀ ಪೂಜೆನಲ್ಲಿ ನಾನು ಇದೇ ಸ್ಯಾರಿ ಬ್ಲೌಸ್ ಮತ್ತು ಸ್ಯಾರಿನ ಹಾಕ್ಕೊಂಡಿದ್ದೆ. ನೋಡಿ ಈ ಥರ ಇದೆ, ಡೈಮಂಡಲ್ಲಿ ಇದು ವರ್ಕ್ ಇದೆ. ಸೊ ಓಕೆ, ಅಷ್ಟೇ, ತುಂಬ ಸಿಂಪಲ್ಲು. ಮತ್ತು ಹಾಗೆ ಈ ಸ್ಯಾರಿ ಕಾಸ್ಟ್ಲಿಯೆಸ್ಟ್ ಸ್ಯಾರಿ ನಾನು ತೊಗೊಂಡದ್ದು. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಇದಕ್ಕೆ ಆರಿ ವರ್ಕ್ ಮಾಡಿಸಿದ್ದೀನಿ, ನೋಡ್ತಾ ಇದ್ದೀರಲ್ಲ. ನೋಡಿ ತುಂಬಾ ಬ್ಯೂಟಿಫುಲ್ ಆದಂತಹ ವರ್ಕ್ ಮಾಡಿಸಿದ್ದೀನಿ ಅದಕ್ಕೆ. ಇದು ನೋಡ್ಬೋದು ನೀವು ಎಷ್ಟು ಪ್ರಿಟಿಯಾಗಿದೆ ಅಂತ. ಈ ಪಿಂಕೇ ಇರೋದು ನಂದು ಸ್ಯಾರಿ, ಪಿಂಕ್ ವಿತ್ ಗ್ರೀನ್ ತೊಗೊಂಡಿರೋದು. ನಾನು ಇದನ್ನು ಈ ಸ್ಯಾರಿ ತೊಗೊಂಡಿದ್ದು ನಾನು ನಾಗರಬಾವಿನಲ್ಲಿ ನಾರಿತ್ವ ಅಂತ ಹೇಳಿ ಒಂದು ಪೇಜ್ ಇದೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜ್. ಆ ಪೇಜಲ್ಲಿ ನೋಡಿ ನಾನು ಹೋಗಿ ತೊಗೊಂಡಂತಹ ಸ್ಯಾರಿ. ತುಂಬಾ ಟ್ರೆಂಡಿ ಆಗಿರುವಂತಹ ಸ್ಯಾರಿ ಇವಾಗ, ಅಂದರೆ ಮೈಸೂರು ಸಿಲ್ಕೆ ಟ್ರೆಂಡ್ ಇವಾಗ. ಸೊ ಅಂಥದ್ರಲ್ಲಿ ನಾನು ಹೋಗಿ ತೊಗೊಂಡು 12,000 ಕೊಟ್ಟಿದ್ದೀನಿ ಈ ಸ್ಯಾರಿಗೆ. ನೋಡಿ ತುಂಬ ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿಸಿದ್ದೀನಿ. ಅದಕ್ಕೋಸ್ಕರನೇ ಈ ಥರ ಎಲ್ಲ ಮಾಡಿಸಿದ್ರೆ ಅದು ಎಷ್ಟು ದಿವಸ ಚೆನ್ನಾಗಿರುತ್ತೋ ಗೊತ್ತಿಲ್ಲ, ಬಟ್ ಸ್ಟಿಲ್ ನಾನು ಮಾಡಿಸಿದ್ದೀನಿ. ಮಾಡಿಸಿದಾದ್ಮೇಲೆ ಅಂದ್ಕೊಂಡೆ ಸಿಲ್ಕ್ ಸ್ಯಾರಿ ಬ್ಲೌಸಸ್ ಎಲ್ಲ ಈ ಮಣಿ ಎಲ್ಲ ಏನಾದರೂ ಸ್ವಲ್ಪ ಕಲರೆಲ್ಲ ಹೋಗಿದ್ರೆ ಅಂತ, ಬಟ್ ಹೋಗಲ್ಲ ಅಂತ ಹೇಳಿದ್ದಾರೆ, ನೋಡಬೇಕು. ಸೊ ಈ ಥರ ಇದೆ ಈ ಬ್ಲೌಸ್ ಡಿಸೈನ್, ಈ ಥರ ಇದೆ. ಸೊ ತುಂಬಾ ಬ್ಯೂಟಿಫುಲ್ಲಾಗಿ ವರ್ಕ್ ಮಾಡಿದ್ದಾರೆ, ಇದಕ್ಕೆ ನೋಡ್ಬೋದು. ಸೊ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ ಇದು. ಈ ಬ್ಲೌಸು ನನ್ನ ಇನ್ನೊಂದು ತಂಗಿ ಮದುವೆಗೆ ತೊಗೊಂಡಂಥದ್ದು ಸ್ಯಾರಿ ಬ್ಲೌಸು, ಪ್ಯೂರ್ ರೇಷ್ಮೆ ಸೀರೆ ಇದು. ಸೊ ಇದಕ್ಕೆ ಸಮ್ 9,000 to 8,000 ರುಪೀಸ್ ಕೊಟ್ಟಿದೆ. ಮಗ್ಗದವ್ರ ಹತ್ರ ತೊಗೊಂಡಿರೋಂಥ ಸೀರೆ, ಅದಕ್ಕೋಸ್ಕರ ನಂಗೆ ಇಷ್ಟು ಕಡಿಮೆ ಬೆಲೆಗೆ ಸಿಕ್ಕಿರೋವಂಥದ್ದು. ಪ್ಯೂರ್ ಸೀರೆ ನಿಮ್ಗೆ 9,000ಕ್ಕೆ ಸಿಕ್ಬಿಡ್ತಾ ಅಂತ ಕೇಳಬೇಡಿ. ನಾನು ಮಗ್ಗದವ್ರ ಹತ್ರ, ಡೈರೆಕ್ಟಾಗಿ ಮಗ್ಗದವ್ರ ಹತ್ರ ದೊಡ್ಡಬಳ್ಳಾಪುರಕ್ಕೆ ಹೋಗಿ ತೊಗೊಂಡಂತಹ ಸೀರೆ ಇದು. ಸೊ ತುಂಬಾ ಚೆನ್ನಾಗಿದೆ. ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಡ್ಯೂಯಲ್ ಶೇಡ್ ಸ್ಯಾರಿ ಇದು, ಬಟ್ ಬ್ಲೌಸ್ ಮಾತ್ರ ಇದಕ್ಕೆ ಪಿಂಕ್ ಕಲರೇ ಬಂದಿತ್ತು. ಸೊ ಹಾಗಾಗಿ ಈ ಥರ ವರ್ಕ್ ಮಾಡಿದ್ದೀನಿ, ಈ ಥರ ವರ್ಕ್ ಮಾಡಿಸಿದ್ದೀನಿ. ಇದು ಕೂಡ ಆರಿ ವರ್ಕೇನೆ ನೋಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಹ್ಯಾಂಡ್ಗೂ ಕೂಡ ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡಿಸಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಸೊ ತುಂಬಾ ಎಲ್ಲಿಗೆಂತ ಕಾಣುವಂತಹ ಬ್ಲೌಸ್ ಇದು. ಸೊ ಇಡೀ ಬ್ಲೌಸಲ್ಲಿ ಈ ಥರ ಬೊಟ್ಟ ಮಾಡಿಬಿಟ್ಟಿದ್ದಾರೆ. ಸೊ ಐರನ್ ಮಾಡೋಕ್ಕೆ ಬಹಳ ಕಷ್ಟ. ಸೊ ಯಾರು ಈ ಥರದೊಂದು ತಪ್ಪು ಮಾಡಬೇಡಿ. ಫುಲ್ಲು ಇದೊಂದು ಸ್ಯಾರಿಗೆ ಈ ಥರ ಮಾಡಿಸಿದ್ದೀನಿ. ಸೊ ನನಗೆ ಅದಾದಮೇಲೆ ರಿಯಲೈಸ್ ಆಯಿತು ನನಗೆ ಐರನ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಇದು. ಸೊ ಹಾಗಾಗಿ ನಿಮ್ಗೆ ಇದೊಂದು ಟಿಪ್, ಯಾರು ಈ ಥರ ಬ್ಲೌಸ್ ಫುಲ್ಲು ಜಾಸ್ತಿ ಡಿಸೈನ್ಸ್ ಮಾಡ್ಸೋಕ್ಕೆ ಹೋಗಬೇಡಿ. ಓನ್ಲಿ ಟು ದ ಹೀಗೆ ಮಾಡಿಸಿದ್ರೆ ನಮಗೆ ಸ್ಯಾರಿ ಬ್ಲೌಸ್ ಕೂಡ ತುಂಬ ಲಾಂಗ್ ಆಗಿರುತ್ತೆ, ಏನು ಡ್ಯಾಮೇಜ್ ಆಗದಿರ ಇರುತ್ತೆ. ಸೊ ಸ್ಯಾರೀಸ್ ನಾವು ತುಂಬ ದುಡ್ಡು ಕೊಟ್ಟು ತೊಗೊಂಡಿರ್ತೀವಲ್ವ, ಸೊ ಹಾಗಾಗಿ ಬ್ಲೌಸನ್ನು ಹಾಗೆ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನೊಂದು ಸ್ಯಾರಿ ಬಂದು ನಾವು 3 ಜನ ಅಕ್ಕ ತಂಗಿರು ಒಂದೇ, ಅಂದರೆ ನನ್ನ ಕಸಿನು, ನನ್ನ ಅಕ್ಕ ಮತ್ತು ನಾನು 3 ಜನ ಒಂದೇ ಥರ ನಮ್ಮ ಅಣ್ಣನ ಮದುವೆಯಲ್ಲಿ ಅವನು ಕೊಡಿಸಿದಂತಹ ಸ್ಯಾರಿ ಬ್ಲೌಸ್ ಇದು. ಸೊ ಅದಕ್ಕೆ ಪಿಕಾಕ್ ಡಿಸೈನ್ ಮಾಡಿಸಿ, ನಾನು ಇದು ಆ್ಯಕ್ಚುಲಿ ಈ ಸೀರೆ ಉಡ್ತಾ ಇಲ್ಲ, ನಂಗೆ ಯಾಕೋ ಆಮೇಲೆ ಆ ಸೀರೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಉಟ್ಟಿರಲಿಲ್ಲ. ಬಟ್ ಇದರ ಡಿಸೈನ್ ತುಂಬ ಚೆನ್ನಾಗಿದೆ ನೋಡಿ, ಹಾಗಾಗಿ ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿದೆ. ಆವಾಗ ಈ ಡಿಸೈನ್ಗೆ ನಾನು ಸಮ್ 1,000 or 800 ಸಮಥಿಂಗ್ ಹಾಗೇನೋ ಕೊಟ್ಟಿದ್ದೆ ಅಂತ ಅಂದ್ಕೊತೀನಿ. ನೋಡಿ ಈ ಥರ ಬ್ಯೂಟಿಫುಲ್ ಆಗಿದೆ ಡಿಸೈನ್. ಸೊ ಇದಿಷ್ಟು ನನ್ನ ಸ್ಯಾರಿ ಬ್ಲೌಸ್ ಕಲೆಕ್ಷನ್. ಸೊ ಇದಿಷ್ಟು ನನ್ನ ಸ್ಯಾರಿ ಬ್ಲೌಸ್ ವರ್ಕ್ ಡಿಸೈನ್ಸ್ ನಿಮಗೆ ಶೋ ಮಾಡಿದೆ ಇಲ್ಲಿ ತನಕ. ಸೊ
ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತ ತಿಳಿಸಿ. ಹಾಗೆ ಯಾವ್ದಾವ್ದು ಇಷ್ಟ ಆಯಿತು ಅಂತಲೂ ತಿಳಿಸಿ. ನಾನು ಒಂದೇ ವಿಡಿಯೋನಲ್ಲಿ ಹಾಕ್ತೀನಿ, ಎಲ್ಲ ಡಿಸೈನ್ಸು ಡೀಟೇಲಾಗಿ ಹಾಕ್ತೀನಿ. ನೀವು ಹಾಗೆ ಕೂಡ ನೋಡ್ಕೋಬೋದು. ನಾನು ಒಂದಿಷ್ಟು ಯಾವ್ಯಾವ ಬ್ಲೌಸು ಯಾವಾಗ ತೊಗೊಂಡಿದ್ದು ಅಂತೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಯು ಲೈಕ್ ಇಟ್. ಹಾಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನನ್ನ ಡಿಸೈನರ್ ಯಾರು ಅಂತ. ಸೊ ನನ್ನ ಪರ್ಸನಲ್ ಡಿಸೈನರ್ ಬಂದು ಇವರೇ. ಇಲ್ಲಿ ನಿಮಗೆ ಅವ್ರ ಇಮೇಜ್ ಹಾಕ್ತಾ ಇರ್ತೀನಿ. ಸೊ ಇವರೇ ನನ್ನ ಪರ್ಸನಲ್ ಡಿಸೈನರ್, ಅಕ್ಕ ಶ್ರುತಿ ಅಂತ ಹೇಳಿ. ಅವಳು ಭದ್ರಾವತಿಲಿರೋದು. ಸೊ ನನ್ನ ಎಲ್ಲ ಬ್ಲೌಸ್ನು, ನನ್ನ ಎಲ್ಲ ಡ್ರೆಸ್ಸಸ್ನು ಅವಳೇ ಹೊಲಿಯೋದು. ಸೊ ಹಾಗಾಗಿ ನನಗೆ ಡಿಸೈನರ್ ಅವಶ್ಯಕತೆ ಇಲ್ಲ, ನಮ್ಮ ಮನೆಯಲ್ಲೇ ಡಿಸೈನರ್ ಇದ್ದಾರೆ. ಸೊ ಹಾಗಾಗಿ ಅವ್ರು ನನ್ನ ಎಲ್ಲ ಬ್ಲೌಸಸ್ಸು, ನನ್ನ ಎಲ್ಲ ಡ್ರೆಸ್ಸಸ್ ಕೂಡ ನನಗೆ ಕೇಳ್ದೇನೆ ಅವಳೇ ಹೊಲ್ಬಿಡ್ತಾಳೆ. ನನಗಿಂತ ಬೇಕು ಅಂದರೆ ಹೇಗೆ ಬೇಕೋ ಹಾಗೆ ಹೊಲ್ಕೊಡ್ತಾಳೆ. ಅದು ಮಾತ್ರ ಅಲ್ಲ, ಮಗಳ ಬಟ್ಟೆನೂ ಅವಳೇ ಹೊಲಿತಾಳೆ. ಸೊ ಮಕ್ಕಳ ಬಟ್ಟೆ, ದೊಡ್ಡವ್ರ ಬಟ್ಟೆ, ಡಿಸೈನರ್ ಡ್ರೆಸ್ಸಸ್, ಡಿಸೈನರ್ ಬ್ಲೌಸಸ್ ಎಲ್ಲ ಕೂಡ ಅವಳು ಹೊಲ್ಕೊಡ್ತಾಳೆ. ಸೊ ಭದ್ರಾವತಿಲಿ ಯಾರ್ಯಾರು ಇದ್ದೀರಾ ಅವರೆಲ್ಲರೂ ನಿಸರ್ಗ ಡಿಸೈನರ್ ಸ್ಟುಡಿಯೋನ ಭೇಟಿ ಆಗ್ಬೋದು. ಅಲ್ಲಿ ನೀವು ನಿಮ್ಮ ಡಿಸೈನರ್ ಬ್ಲೌಸಸ್ನ, ಡ್ರೆಸ್ಸಸ್ನ, ಹಾಗೆ ನಿಮ್ಮ ಮಕ್ಕಳಿಗೆ ಬೇಕಾದಂತಹ ಡಿಸೈನರ್ ಡ್ರೆಸ್ಸಸ್ನ ಕೂಡ ಹೊಲಿಸ್ಬೋದು. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನನ್ನ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ, ಹಾಗೆ ಶೇರ್ ಮಾಡಿ. ಸೊ ನಾನು ನಿಮ್ಮನ್ನ ಮುಂದಿನ ಕಂಟೆಂಟ್, ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗ. ಧನ್ಯವಾದಗಳು.